ವಿಧಾನ ಪರಿಷತ್ನಲ್ಲಿ ಬಸವರಾಜ್ ಹೊರಟ್ಟಿ ಸ್ಪೀಕರ್ ಕೂತ್ಕೊಂಡ್ರೆ ವಿಧಾನ ಪರಿಷತ್ನ ಶಾಸಕರೆಲ್ಲ ಸೈಲೆಂಟ್ ಆಗಿರ್ಬೇಕು. ಆ ರೀತಿ ಗತ್ತನ ಮೇಂಟೈನ್ ಮಾಡಿದ್ರು. ಅವಾಗೆಲ್ಲ ನಾವೆಲ್ಲ ಕೈ ಎತ್ತಿದಾಗ ಅವ್ರು ಕೊಟ್ಟ ಮಾತಾಡ್ತೀವಿ. ಈಗ ಏನಿಲ್ಲ, ಕೈನೂ ಎತ್ತಾರು ಕಾಲನ್ನು ಎತ್ತಾರು ಎದ್ದೆದ್ದು ಕುಣಿದಾಡ್ತಾರು, ನಡೀತಾವು, ಇಂಥವೆಲ್ಲ ನಡೀತಾವು. ಅತ್ಯಂತ ಸರಳ ವ್ಯಕ್ತಿ. ಶಿರಾ ಈ ಭಾಗ ಬಂದಾಗೆಲ್ಲ ಇಲ್ಲಿ ಎಳ್ನೀರು ಕುಡಿತೀನಿ ಅಂತ ಕೂಡ ಹೇಳ್ತಾ ಇದಾರೆ. ಸರ್, ಯಾಕೆ ಈ ಕಡೆ ಬಂದಾಗೆಲ್ಲ ಎಳ್ನೀರು ಕುಡಿಯೋದು ಅಂತ? ಇಲ್ಲಿ ಅಷ್ಟು ಶ್ರೇಷ್ಠವಾದಂತ ಎಳ್ಳಿ ನನ್ಗೆ ಎಲ್ಲಿ ಸಿಗೋದಿಲ್ಲ. ಅದೇನೋ ಗೊತ್ತಿಲ್ಲ, ಶಿರಾದ ನೆಲದ ಗುಣನೋ ಯಾರು ನಿಮ್ಮ ಗುಣನೋ ಗೊತ್ತಿಲ್ಲ. ಇವಾಗ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ನೀವು 7-8 ಬಾರಿ ವಿಧಾನ ಪರಿಷತ್ ಸದಸ್ಯರಾದರು. ಬಹುಶಃ ನೀವು ನೋಡಿರ್ತಕ್ಕಂಥ ಸ್ಪೀಕರ್ಗಳಲ್ಲಿ ರಮೇಶ್ ಕುಮಾರ್ ಆಗಿರ್ಬೋದು, ವಿಶ್ವೇಶ್ವರ ಕಾಯಡಿಕರ್, ನಿಮ್ಗೆ ಯಾರು ಅಚ್ಚುಮೆಚ್ಚು ಅಂತ ಸ್ಪೀಕರ್? ಎಲ್ಲರೂ ಅಚ್ಚುಮೆಚ್ಚ. ಆ ಕುರ್ಚಿ ಮೇಲೆ ಕುಂತಾಗ ಗೊತ್ತಾಗತ್ತೆ ಅವ್ರ ಹಣೆ ಬರ. ಇನ್ನೊಂದು ಹೇಳಿದ್ರಿ, ಎಷ್ಟೋ ವಿಧಾನ ಪರಿಷತ್ ಶಾಸಕರು ಹೆಂಗೆಂಗೋ ಕುಂದಾಡ್ತಾರೆ ಅಂತ. ಆದ್ರೆ ಬಸವರಾಜ್ ಹೊರಟ್ಟಿ ಇರೋದು ಅಂತಂದ ಹೇಳಿಕೆ ಅಷ್ಟು ಒಂಥರ ಈ ಭಯ ಭೀತರಾಗ್ತಾರಲ್ಲ, ಅಷ್ಟು ಗತ್ತು ಎಲ್ಲಿ ಬಂತು ಅಂತ? ಅದು ಗತ್ತು ಅಂದ್ರೆ ನಾವು ನಡೆದು ಬಂದಂತ ದಾರಿ. ನಾವು ಮೊದಲಿನಿಂದ ಬಂದಂತ ಯಾರಿಗೂ ಕೈ ಒಡ್ಡಿಲ್ಲ, ಯಾರಿಗೂ ಏನು ಮಾತಾಡಿಲ್ಲ. ನೀವು ಅತ್ಯಂತ ಹಿರಿಯ ರಾಜಕಾರಣಿ ಇರೋಕ್ಕೆ ನೀವು ನೋಡಿದಂತಹ ಒಬ್ಬ ಬೆಸ್ಟ್ ಮುಖ್ಯಮಂತ್ರಿ ಅಂದ್ರೆ ಈ ರಾಜ್ಯಕ್ಕೆ ಯಾರು? ಹೇಳೋದು ನಾವು ಡಿಸ್ಕಷನ್ ಮಾಡೋದಿಲ್ಲ. ಎಲ್ಲರೂ ಒಳ್ಳೆಯವರ. ನಮಗ ಏನಂದ್ರೆ ವೀರೇಂದ್ರ ಪಾಟೀಲ್ರು, JH ಪಟೇಲ್ರು, ಕುಮಾರಸ್ವಾಮಿ, ಇಂಥ ಅನೇಕ ಜನ ಒಳ್ಳೊಳ್ಳೆ ಮುಖ್ಯಮಂತ್ರಿ ಇದ್ದಾರೆ. ಸಿದ್ದರಾಮಯ್ಯ. ಸೊ ನಮಸ್ಕಾರ. ನೀವು ನೋಡಿರ್ತೀರಾ, ವಿಧಾನ ಪರಿಷತ್ ನಲ್ಲಿ ಬಸವರಾಜ್ ಹೊರಟ್ಟಿ ಸ್ಪೀಕರ್ ಕೂತ್ಕೊಂಡ್ರೆ ವಿಧಾನ ಪರಿಷತ್ನ ಶಾಸಕರೆಲ್ಲ ಸೈಲೆಂಟ್ ಆಗಿರ್ಬೇಕು. ಆ ರೀತಿ ಗತ್ತನ ಮೇಂಟೈನ್ ಮಾಡಿದ್ರು. ಬಹುಶಃ ನಮ್ಮ ಜೊತೆ ಇದಾರೆ. ಅತ್ಯಂತ ಸರಳ ವ್ಯಕ್ತಿ. ಶಿರಾ ಈ ಭಾಗ ಬಂದಾಗೆಲ್ಲ ಇಲ್ಲಿ ಎಳ್ನೀರು ಕುಡಿತೀನಿ ಅಂತ ಕೂಡ ಹೇಳ್ತಾ ಇದಾರೆ. ಸರ್, ಯಾಕೆ ಈ ಕಡೆ ಬಂದಾಗೆಲ್ಲ ಎಳ್ನೀರು ಕುಡಿಯೋದು ಅಂತ? ಇಲ್ಲಿ ಅಷ್ಟು ಶ್ರೇಷ್ಠವಾದಂತ ಎಳ್ಳಿ ನನ್ಗೆ ಎಲ್ಲಿ ಸಿಗೋದಿಲ್ಲ. ಅದೇನೋ ಗೊತ್ತಿಲ್ಲ, ಶಿರಾದ ನೆಲದ ಗುಣನೋ ಯಾರು ನಿಮ್ಮ ಗುಣನೋ ಗೊತ್ತಿಲ್ಲ. ಇಷ್ಟು ಈಗ ನಾನು ಮನೆಗೆ ಹುಬ್ಳಿಗೆ ತಗೊಂಡ್ ಹೊಂಟೀನಿ. ಮತ್ತೆ ನಾಳೆ ಹುಬ್ಳಿಗೆ ಹೋಗ್ತೀವಿ. ಮತ್ತೆ ಅದನ್ನ ಹಾಕಿ ಇಲ್ಲಿಂದ ತಗೊಂಡ್ ಹೋಗ್ತೀವಿ. ನಮ್ಮ ಮನೆಯವ್ರು ಯಾರು ಬರೋ ಮುಂದೆ ಸಿರಾದಾಗ ನೀವು ಎಳ್ನೀರು ತಗೊಂಡ್ಬರುತ್ತೆ. ಈ ಗುಣದ ಈ ಸಿರಾದ ಒಂದು ನಾಡಿನ ಏನಂದ್ರೆ ಶ್ರೇಷ್ಠತೆ ಅಂದ್ರೆ ಇದು ಇಷ್ಟು ಉತ್ತಮವಾದಂತ ಎಳ್ನೀರು ನಾವು ಎಲ್ಲಿ ಸಿಗೋದು ರಾಜ್ಯದಲ್ಲಿ. ಸರ್, ಇವಾಗ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ನೀವು 7-8 ಬಾರಿ ವಿಧಾನ ಪರಿಷತ್ ಸದಸ್ಯರಾದರು. ಬಹುಶಃ ನೀವು ನೋಡಿರ್ತಕ್ಕಂಥ ಸ್ಪೀಕರ್ಗಳಲ್ಲಿ ರಮೇಶ್ ಕುಮಾರ್ ಆಗಿರ್ಬೋದು, ವಿಶ್ವೇಶ್ವರ ಕಾಯಡಿಕರ್, ನಿಮ್ಗೆ ಯಾರು ಅಚ್ಚುಮೆಚ್ಚು ಅಂತ ಸ್ಪೀಕರ್? ಎಲ್ಲರೂ ಅಚ್ಚುಮೆಚ್ಚ. ಆ ಕುರ್ಚಿ ಮೇಲೆ ಕುಂತಾಗ ಗೊತ್ತಾಗತ್ತೆ ಅವ್ರ ಹಣೆ ಬರ. ಆ ಕುರ್ಚಿ ಮೇಲೆ ಕುಂತಿರ್ತಾರಲ್ಲ, ಅವಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಪರಿಸ್ಥಿತಿ ಏನು ಒಮ್ಮೆ ತಲೆ ಕೆಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದು ಸ್ಥಾನ ಬಹಳ ದೊಡ್ಡದು, ಬಟ್ ಅಷ್ಟೇ ಜವಾಬ್ದಾರಿ ಸ್ಥಾನ. ಇತ್ತಿತ್ತಲಾಗಿ ಮೊದಲನಾಗ ನಡೆಯಂಗಿಲ್ಲ, ವಿಧಾನ ಮಂಡಲಗಳು ಮೊದಲು ನಡೆಯಂಗಿಲ್ಲ. ಏನು ಬಂದಿರ್ತಾರೆ ಜನರ ಪ್ರತಿನಿಧಿ ಆದಂತವ್ರು ಬರೀ ರಾಜಕೀಯ ಹೆಚ್ಚು ನಡೀತಾವ. ಅಲ್ಲಿ ಒಂದೊಂದ್ಸರಿ ಕೆಲ್ಸಕ್ಕೆ ಬಾರಿ ನಡೀತಾವ, ಮತ್ತೆ ಶಿಸ್ತಿರಂಗಿಲ್ಲ. ಅವಾಗೆಲ್ಲ ನಾವೆಲ್ಲ ಕೈ ಎತ್ತಿದಾಗ ಅವ್ರು ಕೊಟ್ಟ ಮಾತಾಡ್ತೀವಿ. ಈಗ ಏನಿಲ್ಲ, ಕೈನೂ ಎತ್ತಾರು ಕಾಲನ್ನು ಎತ್ತಾರು ಎದ್ದೆದ್ದು ಕುಣಿದಾಡ್ತಾರು, ನಡೀತಾವು, ಇಂಥವೆಲ್ಲ ನಡೀತಾವು. ಅವಾಗಿನ ಹಂಗೆ ಸ್ಟ್ಯಾಂಡರ್ಡ್ ಉಳಿದಿಲ್ಲ. ಅದಕ್ಕೆ ನಾನೇನ್ ಮಾಡ್ತಾರೆ, ಈಗ ಮಣ್ಣು ಭಾಳ ಚೆನ್ನಾಗಿ ನಡೆಸಿದ್ವಿ ನಾವು ಒಂದು ಬಜೆಟ್ ಅನ್ನು. ನಾ ಏನ್ ಮಾಡ್ತಂದ್ರೆ, ವಿಧಾನ ಪರಿಷತ್ತು ಪ್ರಾರಂಭ ಆದ ಕೂಡಲೇ ಲೀಡರ್ ಆಫ್ ದಿ ಅಪೋಸಿಷನ್, ಲೀಡರ್ ಆಫ್ ದಿ ಹೌಸು, ಚೀಫ್ ವಿಪ್ಗಳು, JDS ಲೀಡರ್ ಕರೆದು ಅವ್ರು ಮಾತಾಡಿ ಹಿಂಗಿನ ಅಜೆಂಡಾ ಮುಗಿತೀನಿ, ಸಹಕಾರ ಕೊಡೋಕೆ ಅವ್ರು ಮಾಡಿ ಸಹಕಾರ ತಗೊಂಡು ನಾ ಕೆಲಸ ಮಾಡ್ತೀನಿ. ಅವತ್ತಿನ ಅಜೆಂಡಾ ಅವತ್ತು ಮುಗಿಸಕ್ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನೊಂದು ಹೇಳಿದ್ರಿ, ಎಷ್ಟೋ ವಿಧಾನ ಪರಿಷತ್ ಶಾಸಕರು ಹೆಂಗೆಂಗೋ ಕುಂದಾಡ್ತಾರೆ ಅಂತ. ಆದ್ರೆ ಬಸವರಾಜ್ ಹೊರಟ್ಟಿ ಇರೋದು ಅಂತಂದ ಹೇಳಿಕೆ ಅಷ್ಟು ಒಂಥರ ಈ ಭಯ ಭೀತರಾಗ್ತಾರಲ್ಲ, ಅಷ್ಟು ಗತ್ತು ಎಲ್ಲಿ ಬಂತು ಅಂತ? ಅದು ಗತ್ತು ಅಂದ್ರೆ ನಾವು ನಡೆದು ಬಂದಂತ ದಾರಿ. ನಾವು ಮೊದಲಿನಿಂದ ಬಂದಂತ ಯಾರಿಗೂ ಕೈ ಒಡ್ಡಿಲ್ಲ, ಯಾರಿಗೂ ಏನು ಮಾತಾಡಿಲ್ಲ. ಮತ್ ನಾ ಹೇಳ್ತೀನಿ, ಎಷ್ಟೋ ಸರಿ ಎಲ್ಲಿ ದುಡ್ಡು ತಗೊಂಡು ಓಟ ಹಾಕವ್ರು, ದುಡ್ಡು ಕೊಟ್ಟು ಓಟ್ ಹಾಕಿಸೋರು ಇರ್ತಾರ. ಅಲ್ಲಿ ಮಠ ಪ್ರಜಾಪ್ರಭುತ್ವಕ್ಕೆ ಏನು ಕಿಮ್ಮತ್ ತರಂಗಿಲ್ಲ. ದುಡ್ಡು ಕೊಟ್ಟವನು ಬರ್ತಾನೆ. ಮೇಲ್ಮನೆಯಲ್ಲಿ ಮೊದಲ ಎಂತೆಂಥವ್ರು ಇದ್ರು, S ವೆಂಕಟರಮಣ, ರಾಜಗೋಪಾಲಾಚಾರಿ, H ನರಸಿಂಹಯ್ಯ, ಗುಂಡೈ ಶೆಟ್ಟಿ, ಎಂತೆಂಥವ್ರು ಇದ್ರು. ಇವತ್ತೇನು ಆ ಇದ್ರವ್ರು ಯಾರು ಇಲ್ಲ. ಏನ್ ಮಾಡಕ್ಕಾಗಲ್ಲ ನೋಡಿ. ಒಂದು ಹನಿ ಟ್ರ್ಯಾಪ್ ಸಲ 3 ದಿವಸ ಅದನ್ನ ಹಾಳಾತು. ಅದಕ್ಕೆ ನಾನು ತಲೆ ಬಿಸಿಯಾಗಿ ನಾನು ಜೋರು ಮಾಡ್ತಿರ್ತೀನಿ. ಏನಂದ್ರೆ ನಾನು ಸ್ವಲ್ಪ ಸೀನಿಯರ್ ಅದೀನಿ, ಮತ್ತು ನಾ ಇಲ್ಲಿವರೆಗೆ ಕಪ್ಪುಚ್ಚಿಕೆಯನ್ನು ಇಟ್ಕೊಂಡಿಲ್ಲ. ಹೀಗಾಗಿ ನನ್ನ ಮಾತನ್ನು ಎಲ್ಲ ಗೌರವಿಸ್ತಾರೆ. ಮತ್ತು ನಾವು ಅವರೆಲ್ಲ ಪ್ರತಿಯೊಬ್ಬ ಸದಸ್ಯನ ಅತ್ಯಂತ ಗೌರವದಿಂದ ನೋಡ್ಕೊಂಡು ಸದನವನ್ನು ನಡೆಸುವಂತ ಪದ್ಧತಿ ಒಂದು ಸದನ ಆ ರೀತಿ ನಡೀತಿದೆ. ಓಕೆ ಸರ್, ಇವತ್ತಿನ ರಾಜಕಾರಣದಲ್ಲಿ ರಾಜಕಾರಣಿಗಳು, ಇವತ್ತು ಯುವ ರಾಜಕಾರಣಿಗಳು ಕೂಡ ಅನೇಕರು ಕಾಲಿಡ್ತಾ ಇದ್ದಾರೆ. ನೀವೊಬ್ಬ ಹಿರಿಯ ರಾಜಕಾರಣಿಯಾಗಿ ಯುವ ಬರ್ತಿರ್ತಕ್ಕಂಥ ಮುಂದಿನ ರಾಜಕಾರಣಿಗಳು, ಯುವ ರಾಜಕಾರಣಿಗಳಿಗೆ ಏನ್ ಸಂದೇಶ ಕೊಡ್ತೀರಾ? ಏನ್ ಸಂದೇಶ ಕೊಡಂಗಿಲ್ಲ ನೋಡಿ. ಶಾಸಕರು ಬರಬೇಕಾದ್ರೆ ತಾವು ಎಲ್ಲಿಂದ ಬಂದಿರ್ತಾರ ಅನ್ನುವಂಥದ್ದನ್ನು ನೋಡ್ಬೇಕು.
ಓಟ್ ಹಾಕಿದವರ ರಕ್ಷಣೆ ಮಾಡ್ಬೇಕು, ಕಾನ್ಸ್ಟಿಟ್ಯೂನ್ಸಿ ರಕ್ಷಣೆ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಈಗ ದುಡ್ಡು ಇದ್ದವ ಆರಿಸಿ ಬರುವಂತ ಪದ್ಧತಿ ನಡೆದಾಗ ಯಾವನ್ ಬಿಡಿ ಏನಂತ ನನಗೆ ಇನ್ನು ಆರಿಸಿ ಹೋಗ್ತೀನಿ, ಏನೋ ಪುಕಟ ಬುಟ್ಟಕ್ಕೇನು ದುಡ್ಡು ನಡಿ ಅಂತಾರ. ಹಿಂಗಾಗಿ ಜನರು ಎಲ್ಲಿವರೆಗೆ ಬುದ್ಧಿವಂತರಾಗೋದಿಲ್ಲ. ಜನರು ಯಾರು ಒಳ್ಳೆ ಕೆಲಸ ಮಾಡಿರ್ತಾರೋ ಅವ್ರನ್ನ ಈಗ ನಾವು ಬರ್ತಾ ಮಾತಾಡ್ತಿದ್ವು, ಮಹಿಮಾ ಪಟೇಲ್ ಮಾತಾಡ್ತಿದ್ವು, ಅವೆಲ್ಲ ತತ್ವನಿಷ್ಠೆಯಿಂದ ಎಲ್ಲ ವಾದ ಏನೂ ಆಗಲಿಲ್ಲ. ಹಿಂಗಾಗಿ ಇವತ್ತು ತತ್ವನಿಷ್ಠೆ ಇಟ್ಕೊಂಡವ್ರಿಗೆ ನಡೀದಿಲ್ಲ. ಬಟ್ ಅದನ್ನ ಬಿಡಬಾರ್ದು, ತತ್ವನಿಷ್ಠೆಯನ್ನು ಇಟ್ಕೊಂಡೇ ನಡಿಬೇಕು, ಜನರ ಕೆಲಸವನ್ನು ಮಾಡಬೇಕು. ಹಂಗಾದ್ರೆ ಮಾತ್ರ ಪ್ರಜಾಪ್ರಭುತ್ವ ಸುಧಾರಣೆ ಆಗತ್ತೆ, ನಮ್ಮ ರಾಜ್ಯ ಸುಧಾರಣೆ ಆಗ್ತದೆ. ಓಕೆ ಸರ್, ಕೊನೆಯ ಪ್ರಶ್ನೆ, ನೀವು ಅತ್ಯಂತ ಹಿರಿಯ ರಾಜಕಾರಣ ಇರೋದಕ್ಕೆ ನೀವು ನೋಡಿದಂತಹ ಒಬ್ಬ ಬೆಸ್ಟ್ ಮುಖ್ಯಮಂತ್ರಿ ಅಂದ್ರೆ ಈ ರಾಜ್ಯಕ್ಕೆ ಯಾರು? ಹೇಳೋದು ನಾವು ಡಿಸ್ಕಷನ್ ಮಾಡೋದಿಲ್ಲ, ಎಲ್ಲರೂ ಒಳ್ಳೆಯವರ. ನಮಗ ಏನಂದ್ರೆ ವೀರೇಂದ್ರ ಪಾಟೀಲ್ರು, JH ಪಟೇಲ್ರು, ಕುಮಾರಸ್ವಾಮಿ, ಇಂಥ ಅನೇಕ ಜನ ಒಳ್ಳೊಳ್ಳೆ ಮುಖ್ಯಮಂತ್ರಿ ಇದ್ದಾರೆ. ಸಿದ್ದರಾಮಯ್ಯ ಈಗ ಇಂಥವ್ರ ಅದಾರ. ಆ ಸ್ಥಾನದಾಗ ಕುತ್ಕೊಂಡಾಗ ಅವಾಗಿನ ಕಾಲ ಏನಿತ್ತು, ಮುಖ್ಯಮಂತ್ರಿ ಹೇಳಿದ್ದ ವೇದವಾಕ್ಯಿರ್ತಿತ್ತು. ಈಗಿಲ್ಲ, ಈಗ ಎಲ್ಲರೂ ಮುಖ್ಯಮಂತ್ರಿ ತಲೆ ಮೇಲೆ ಕುಂದರೋ ಜಾಸ್ತಿ ಅದಾರೆ. ಈಗ ಈಗಿನ ಕಾಲಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ನಡೆಸೋದು ಬಹಳ ಕಷ್ಟದ ಕೆಲಸ. ಅವಾಗಿಂದಕ್ಕೆ ಇವಾಗ ಬಹಳ ಅಂತ ಐತಿ. ಅಂಥದ್ರಲ್ಲಿ ಸಿದ್ದರಾಮಯ್ಯ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಯಾನ ಅನ್ನೋದನ್ನ ಹೇಳ್ಬೋದು. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು ವಿಧಾನ ಪರಿಷತ್ನ ಸಭಾಪತಿಗಳಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು. ಬಹುಶಃ ಅವ್ರು ಶಿರಾ ಮಾರ್ಗವಾಗಿ ಬಂದಾಗೆಲ್ಲ ಅವ್ರಿಗೆ ಇಲ್ಲೇ ಎಳ್ನೀರು ಕುಡಿದು ಅವ್ರ ಪೊತ್ತಿ ತಗೊಂಡೋದ್ರೆ ಒಂದ್ ರೀತಿ ಸಮಾಧಾನ ಅಂತ ಹೇಳ್ತಾ ಇದಾರೆ. ಸೊ ಇಂತಹ ಭ್ರಷ್ಟ ವ್ಯವಸ್ಥೆಯಲ್ಲಿ ಇವಾಗ ರಾಜಕಾರಣಿಗಳು ಬಂದು ಅನೇಕ ರೀತಿಯಲ್ಲಿ ದುಡ್ಡುಗಳು ಕೊಟ್ಕೊಂಡು ಈ ರೀತಿ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ಒಬ್ಬ ಮೂಲ್ಯಾಧಾರಿತ ರಾಜಕಾರಣಿ ಅಂದ್ರೆ ಅದು ಬಹುಶಃ ಬಸವರಾಜ ಹೊರಟ್ಟಿ ಅವರು. ಹೌದೌದು. ಹಾಗಾಗಿ ಇಂಥವ್ರ ಜೊತೆ ನಾನು ಸಂದರ್ಶನ ಮಾಡಿದ್ಕೆ ಬಹಳ ಖುಷಿ ಆಗ್ತದೆ. ನೋಡ್ತಾ ಇರಿ ವಿಜಯಘೋಷ ನ್ಯೂಸ್. ನಾನು ನಿಮ್ ಚೇತನ್ ಕುಮಾರ್.